ಒಂದು ಕಡೆ ಒಗ್ಗಟ್ಟಿನ ಜಪ, ಮತ್ತೊಂದು ಕಡೆ ವೈರಾಗ್ಯದ ಮಾತು. ಕುರ್ಚಿ ಕದನದ ನಡುವೆ ಸಿಎಂ ಸಿದ್ದರಾಮಯ್ಯ ಅಚ್ಚರಿ ಹೇಳಿಕೆ ನೀಡಿದ್ದಾರೆ. ಸಿಎಂ ನೀಡಿರೋ ಆ ಒಂದು ಹೇಳಿಕೆ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಅವರ ಮಾರ್ಮಿಕ ನುಡಿ ಏನು, ಅದಕ್ಕೆ ಕಾಂಗ್ರೆಸ್ ನಾಯಕರ ರಿಯಾಕ್ಷನ್ ಹೇಗಿತ್ತು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಅಧಿಕಾರ ಹಂಚಿಕೆ ಗದ್ದಲದ ನಡುವೆ ಸಿಎಂ ವೈರಾಗ್ಯದ ಮಾತು. ರಾಜಕೀಯ ನಮ್ಮಪ್ಪನ ಆಸ್ತಿಯಲ್ಲ, ಶಾಶ್ವತವೂ ಅಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಅಧಿಕಾರ ಹಂಚಿಕೆ ವಿಚಾರ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಂಚಲನವನ್ನೇ ಸೃಷ್ಟಿಸಿದೆ. ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಬ್ರೇಕ್ಫಾಸ್ಟ್ ಸಭೆಗಳು ಒಗ್ಗಟ್ಟು ಪ್ರದರ್ಶಿಸುವ ಯತ್ನ ಎನ್ನಲಾಗಿದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಇಂದು ವಿಧಾನಸೌಧದಲ್ಲಿ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ. ವಿಧಾನಸೌಧದ ಬಳಿ ಸಚಿವ ಆಕಾಂಕ್ಷಿಯಾಗಿರುವಂತಹ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರೊಂದಿಗೆ ಮಾತನಾಡುವಾಗ ರಾಜಕೀಯ ಯಾರಿಗೂ ಶಾಶ್ವತವಲ್ಲ, ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳುವುದಿಲ್ಲ, ರಾಜಕೀಯ ನಮ್ಮಪ್ಪನ ಆಸ್ತಿಯೂ ಅಲ್ಲ, ಏನಾಗುತ್ತೋ ಆಗಲಿ ಎಂಬ ಮಾತುಗಳನ್ನಾಡುವ ಮೂಲಕ ರಾಜಕೀಯದಿಂದ ಹಿಂದೆ ಸರಿದ್ರ ಎಂಬ ಸಂಶಯ ಮೂಡುತ್ತಿದೆ. ಇನ್ನು ಈ ಬಗ್ಗೆ ಸ್ವತಃ ಸಾಗರ ಶಾಸಕರಾಗಿರುವ ಬೇಳೂರು ಗೋಪಾಲಕೃಷ್ಣ ಮಾತನಾಡಿ ಸಿದ್ದರಾಮಯ್ಯ ಈ ಹೇಳಿಕೆ ಬಗ್ಗೆ ಶಾಸಕ ಗೋಪಾಲಕೃಷ್ಣ ಸ್ಪಷ್ಟನೆ ಕೂಡ ನೀಡಿದ್ರು. ರಾಜಕೀಯ ಶಾಶ್ವತವಲ್ಲ ಅಂತ ಹೇಳಿರುವುದು ವೈರಾಗ್ಯದ ಮಾತಲ್ಲ, ಅದನ್ನ ಬೇರೆ ರೀತಿ ಅರ್ಥೈಸುವುದು ಸರಿಯಲ್ಲ ಎಂದ್ರು. ಅಧಿಕಾರ ಸಿಗಬೇಕು ಅಂತ ಹೇಳಿದಾಗ ಹೈಕಮಾಂಡ್ ಮುಂದೆ ಹೋಗಿ ಕೇಳೋದೇನು ತಪ್ಪಿಲ್ಲ. ಕೆಲವರು ಕೇಳ್ತಾರೆ, ಮುಖ್ಯಮಂತ್ರಿ ಆಗೋರು ಕೇಳ್ಬೋದು, MLA ಆಗೋಂಥ ನಮ್ಮಂಥವ್ರು ಹೋಗಿ ನಾವು ಕೇಳ್ತೀವಿ, ಇಲ್ಲ ಅಂತೆಲ್ಲ. ನಾವೇನು ಬೇಡ ಅನ್ನೋಕ್ಕಾಗುತ್ತೆ, ಒಳ್ಳೆ ಕತೆ ನಮ್ಮ ಹಕ್ಕು ಕೇಳೋಕ್ಕೆ ಏನು ಬೇಡ ಅನ್ನೋದು. ಕೊಡೋದು ಬಿಡೋದು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಬಹುಶಃ 8ನೇ ತಾರೀಕು ಮೇಲೆ ನನ್ನ ಇಬ್ಬರು ನಾಯಕರು ಡೆಲ್ಲಿ ಹೋಗ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಕದಲೂರು ಉದಯ್, ಸಿಎಂ ಮತ್ತು ಡಿಸಿಎಂ ನಡುವೆ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ, ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಿದ್ದು, ಮುಂದೆಯೂ ನಾಯಕರು ಒಗ್ಗಟ್ಟಿನಿಂದ ಕೆಲಸ ಮಾಡುತ್ತಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿಗಳು ಹೇಳಿದ್ರು, ಇವಾಗ ಹೈಕಮಾಂಡ್ ಹೇಳಿದಾಗ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾಳೆಗೂ ಆಗ್ಬೋದು. ನಮಗೆ ಅವಶ್ಯಕತೆ ಬಿದ್ದರೆ ನಮಗೆ ಹೋಗ್ತೀವಿ, ನಮಗೇನೋ ಸ್ವಂತ ಕೇಳೋದಿದ್ರೆ ನಾವು ಹೋಗಿ ಕೇಳ್ತೀವಿ. ಅಲ್ಲ, ಡಿಕೆ ಶಿವಕುಮಾರ್ ಅವ್ರ ಪರವಾಗಿ ಏನು ದಿನ ಕೇಳ್ತೀವ, ಹೇಳಿದ್ದೀವಿ, ಅವ್ರು ಆಗಬೇಕು, ಅವ್ರಿಗೆ ಅವಕಾಶ ಸಿಗಬೇಕು. ಒಟ್ಟಾರೆ ಡಿಕೆಶಿ ಮನೆಯಲ್ಲಿ ನಡೆದ ಬ್ರೇಕ್ಫಾಸ್ಟ್ ಭೇಟಿ ನಂತರ ಈ ರೀತಿಯ ಸಿಎಂ ಹೇಳಿಕೆಯಿಂದಾಗಿ ಕಾಂಗ್ರೆಸ್ ವಲಯದಲ್ಲಿ ಸಂಚಲನವೇ ಸೃಷ್ಟಿಯಾಗಿದೆ. ಅಧಿಕಾರ ಹಂಚಿಕೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಮಾತೆ ಅಂತಿಮ ಎಂದು ಹೇಳುತ್ತಿದ್ದಾರೆ. ಇದೀಗ ಈ ಮಾತಿನಿಂದ ಸಿಎಂ ಕುರ್ಚಿಯನ್ನ ಬಿಟ್ಟುಕೊಡಲು ತಯಾರಾದ್ರ ಎಂಬ ಸಂಶಯ ಮೂಡುತ್ತಿದೆ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.